ಪ್ರತಾಪ್ನ ವಿನ್ನರ್ ಕಪ್ ಪಕ್ಕ ನಿಂತ್ಕೊಂಡು ತುಂಬಾ ಸಂತೋಷ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಇದನ್ನು ನೋಡಿದಂಥ ಉರ್ಕಣದ ವಿನಯ್ ಸಾಕಷ್ಟು ಕೌಂಟ್ರ್ ಕೊಡೋಕ್ಕೆ ಹೋಗ್ತಾನೆ. ಆದರೆ ಪ್ರತಾಪ್ ಜನಗಳ ಬೆಂಬಲ ಯಾರಿಗೆ ಸಿಗುತ್ತೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಬಿಡಿಯೋಣ ಅಂತ ಹೇಳಿ ಹೇಳಿದಾಗ, ಅಲ್ಲ ಕಣೋ, ಆ ಕಪ್ ನಿನಗೇನು ಸಿಗೋದಿಲ್ಲ, ಸುಮ್ಮನೆ ನಿಂತ್ಕೊಂಡು ಏನೋ ಖುಷಿ ಪಡ್ತೀಯ, ದೂರದಲ್ಲಿ ನಿಂತ್ಕೊಂಡು ನೋಡು ಅಂತಂದಾಗ, ಪರವಾಗಿಲ್ಲ ಟಿ ವಿ ಸ್ಕ್ರೀನಲ್ಲೇ ನೋಡಿ ಖುಷಿ ಪಡ್ತೀನಿ, ನಂಗೆ ಅದೇ ಸಂತೋಷ. ಅರೆ ಕೊನೆಗೆ ಕಪ್ಪು ಯಾರಿಗೆ ಯೋಗ್ಯತೆ ಅವ್ರಿಗೆ ಸಿಗುತ್ತೆ ಅನ್ನೋದಂತೂ ಗೊತ್ತಿರೋವಂಥದ್ದೇ ಬಿಡಿ ಅಂತ ಹೇಳಿ ವಿನಯ್ಗೆ ಸರಿಯಾದ ರೀತಿಯಲ್ಲಿ ಕೌಂಟ್ರವನ್ನು ಕೊಡ್ತಿದ್ದಾನೆ ನಮ್ಮ ಪ್ರತಾಪ್ ಅಂತ ಹೇಳ್ಬೋದು. ವಿನಯ್ ಇದನ್ನು ಕೇಳಿ ಮತ್ತಷ್ಟು ಹುರ್ಕೊಂತಾನೆ. ಸರಿಯಾಗಿ ಮಾತಾಡೋ ಅಂತಂದಾಗ, ನೀವು ಅಷ್ಟೇ ತುಂಬಾ ಸರಿಯಾಗಿ ಮಾತಾಡಬೇಕು, ಇಲ್ಲ ಅಂತಂದರೆ ನನಗೆ ಕೋಪ ಬಂದುಬಿಡುತ್ತೆ ಮತ್ತೆ ಅಂತ ಹೇಳಿ ಪ್ರತಾಪ್ ಈಗ ಫುಲ್ ಉಲ್ಟಾ ಪಲ್ಟಾ ಮಾತಾಡೋದು ಸ್ಟಾರ್ಟ್ ಮಾಡಿದ್ದಾನೆ. ಹೌದು, ಕೊನೆಯ ವಾರ ಅಂತ ಎಲ್ಲರಿಗೂ ಸಿಕ್ದವ್ರಿಗೆಲ್ಲ ಬೈತಿದ್ದಾನೆ. ಈ ಕಡೆ ವರ್ತರಿಗೂ ಬೈದಿದ್ರೆ ಈಗ ಅದೇ ಕೋಪವನ್ನು ವಿನಯ್ ಮೇಲೆ ಕೂಡ ತೋರಿಸಿದ್ದಾನೆ. ಟಿ ವಿಲಿ ಬರ್ತಿದ್ದಂಥ ಕಪ್ಪನ್ನು ಪಕ್ಕ ನಿಂತ್ಕೊಂಡು ಕ್ಯಾಮ್ರಾಗೆ ನನಗೊಂದು ಸೆಲ್ಫಿ ತೆಗೀರಿ ಅಂತ ಹೇಳಿದ್ದಕ್ಕೆ ವಿನಯ್ ಆ ಸಮಯದಲ್ಲಿ ಬಂದು ಕೌಂಟರ್ ಕೊಟ್ಟು ಕಾಲಿಳಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಆಗ ಅದೇ ಸಮಯದಲ್ಲಿ ಪ್ರತಾಪ್ ತಲೆ ಓಡಿಸಿ ಈತ ವಿನಯ್ಗೆ ಕಾಲಿಳಿದು ಕೆಳಗೆ ಕೂರಿಸ್ತಾನೆ ಅಂತಲೇ ಹೇಳ್ಬೋದು. ವಿನಯ್ ಹುರ್ಕಂಡು ಬಸ್ ಸ್ಟಾಗಿಲಿಂದ ಹೋಗ್ತಾನೆ. ಅದು ನೋಡಿದ ಸಂಗೀತ ಮತ್ತಷ್ಟು ಜೋರಾಗಿ ನಗಾಡಲು ಶುರು ಮಾಡ್ತಾಳೆ. ಅದು ನೋಡಿದಂಥ ವಿನಯ್ಗೆ ಮತ್ತಷ್ಟು ಉರಿ ಹತ್ಕೊಳ್ಳುತ್ತೆ ಅಂತಲೇ ಕೂಡ ಹೇಳ್ಬೋದು. ಆಗ ನೀವೇನಂತೀರ, ಪ್ರತಾಪ್ಗೆ ಕಪ್